ಹರ್ ರೋಸ್ 3 ದಿನಗಳಿಂದ ನಿಮ್ಮ ಭೇಟಿ ಆಗ್ತಾ ಇದೆ ಸ್ಟಾರ್ ಸವಿರುಚಿ ಅರಮನೆಯಲ್ಲಿ. ಈ ಹಿಂದಿ ಭಾಷೆಯಲ್ಲಿ ರೋಸ್ ಅಂದ್ರೆ ಹೂ ಅಲ್ಲ, ರೋಸ್ ಅಂದ್ರೆ ದಿನ ಅಂತ. ಸೊ ಹರ್ ರೋಸ್ ಅಂದ್ರೆ ಪ್ರತಿ ದಿನ ಅಂತ ಅರ್ಥ. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ ಅಂಡ್ ನನ್ನ ಜೊತೆಗೆ ರೋಸಿನಂತ ಸೊ ಯಾವಾಗ್ಲೂ ತಿಂತಾ ಇರ್ತೀನಿ. ಸೊ ಇವತ್ತು ನನ್ನ ಫೇವ್ರೆಟ್ ಅಡುಗೆ ಮಾಡ್ತಿದ್ದಾರೆ, ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಟ್ರೀಟ್ ಫಾರ್ ಯು ಅಂಡ್ ಫಾರ್ ಮೀ. ಏನಕ್ಕೆ ವೇಟ್ ಮಾಡ್ತಾ ಇದೀವಿ, ಕರ್ಸ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಭಾರತಿ ಟು ಸ್ಟಾರ್ ಸವಿರುಚಿ. ಹಾಯ್, ವೆಲ್ಕಮ್. ಥ್ಯಾಂಕ್ ಯು. ನಿಮ್ ಕೈ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಅನ್ಕೊಳ್ತೀರಾ? ಇರುತ್ತೆ. ಛೋಟಾ ಪ್ಯಾಕೆಟ್ ಮೇ ಬಡ ಧಮಾಕ ಅಂತಾರಲ್ಲ ಆ ಥರ ಅಲ್ವಾ? ಸೊ ಬನ್ನಿ ಭಾರತಿ, ಇವತ್ತು ಏನ್ ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀರಾ? ಆಕ್ಚುಲಿ ಇವತ್ತು ನ್ಯೂಡಲ್ಸ್ ಅಲ್ಲೇ ಸ್ಪೆಷಲ್ ಆಗಿರುವಂತದ್ದು ಚೈನೀಸ್ ಬೇಲ್ ಅಂತ ಮಾಡ್ತಾ ಇದ್ದೀನಿ. ವಾರೆವಾ. ಓಕೆ, ಸೊ ಚೈನೀಸ್ ಬೇಲ್ಗೆ ಏನೇನೆಲ್ಲ ಬೇಕು? ಸೊ ಮೇನ್ ಆಗಿ ನ್ಯೂಡಲ್ಸ್ ಇದು ಅಂಗಡಿಯಲ್ಲೇ ಸಿಗತ್ತೆ, ನಿಮ್ಗೆ ಪ್ಯಾಕೆಟ್ ಸಿಗತ್ತೆ, ತಗೊಂಬನ್ನಿ. ಪರ್ಫೆಕ್ಟ್. ಆಮೇಲೆ ಸೊ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 1 ಕಪ್ ಇಟ್ಕೊಂಡಿದೀವಿ. ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ. ಈರುಳ್ಳಿ 1 ಕಪ್, ಓಕೆ. ಕ್ಯಾರೆಟ್ 1 ಕಪ್, ಸೇವ್ 1 ಕಪ್, ಮೈದಾ, ಓಕೆ. ಚಾಟ್ ಮಸಾಲ, ಓಕೆ. ಉಪ್ಪು ರುಚಿಗಷ್ಟು, ಟೊಮೊಟೊ 1 ಕಪ್, ಕೊತ್ತಂಬರಿ, ಸರಿ, ಆಯಿಲ್, ಕ್ಯಾಪ್ಸಿಕಮ್ 1 ಬಟ್ಲಿ ಇಟ್ಕೊಂಡಿದೀವಿ. ಓಕೆ, ಸೂಪರ್. ಇದು ನೋಡಕ್ಕೆ ಬಹಳ ಕಲರ್ ಆಗಿದೆ. ಐ ಥಿಂಕ್ ಬೇಲ್ ರೆಡಿ ಆದ್ಮೇಲೆ ಕಲರ್ ಆಗಿ ಹೊಟ್ಟೆಯಲ್ಲೂ ಬೇರೆ ಬೇರೆ ಫಾರ್ಮೇಶನ್ಸ್ ಆಗಿರುತ್ತೆ. ಹೌದು. ಸೊ ಶುರು ಮಾಡೋಣ. ಏನ್ ಮಾಡ್ಬೇಕು ಫಸ್ಟ್ ನಾವು? ಸೊ ಆಕ್ಚುಲಿ ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ನೋಡಿ, ಬೇಸಿಕ್ ಇಂದ ಶುರು ಮಾಡ್ತಾ ಇದ್ದಾರೆ, ಸ್ಟವ್ ಹಚ್ಕೊಳ್ಳೋಣ ಅಂತ. ಸೊ ನೀರು ಹಾಕೊಳ್ಳೋಣ. ಫಸ್ಟ್ ನ್ಯೂಡಲ್ಸ್ ಬೇಯಿಸ್ಕೊಬೇಕು. ಪರ್ಫೆಕ್ಟ್. ಶ್ರಾವ್ಯ, ಅಲ್ಲಿ ನೀರಿದೆ ನೋಡು, ಹಾಕಿ ಮೇಡಮ್, ಹಾಕಿ. ನೋಟಿಸ್ ಮಾಡಿದೀರಾ, ನಮ್ಮ ಸ್ಟಾರ್ ಸವಿರುಚಿಗೆ ಬರೋ ಸ್ಟಾರ್ಸ್ ಎಲ್ಲ ನೀರ್ ಹಾಕೋ ಕೆಲಸನೇ ಮಾಡೋದು. ಸೊ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾ ಇವಾಗ? ಹೌದು, ನೀರು ಕಾಯ್ದಾದ್ಮೇಲೆ ಫುಲ್ಲು ನ್ಯೂಡಲ್ಸ್ ಹಾಕ್ಬೇಕು. ಓಕೆ, ನೀರ್ ಕಾಯ್ಲಿ. ಬಟ್ ಶ್ರಾವ್ಯ ಕಾಯ್ತಾ ಇದ್ರು, ಯಾರಕ್ ಕಾಯ್ತಾ ಇದ್ರು ಆ ಪ್ರಶ್ನೆ ಕೇಳ್ಬೇಕು ನಾನು. ಶ್ರಾವ್ಯ, ಡ್ಯಾಡಿ ಸಚ್ ಅ ಬಿಗ್ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು. ನೀವು ಯು ಕೂಡ ಸ್ಟಾರ್ಟೆಡ್ ಆಕ್ಟಿಂಗ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅಲ್ವಾ? ಅಪ್ಪನ್ ಬ್ಯಾನರ್ ಅಲ್ಲೇ ಕೆಲಸ ಮಾಡಬಹುದಾಗಿತ್ತು. ಸೊ ಯಾಕೆ ಮಾಡ್ಲಿಲ್ಲ? ಇಬ್ರು ಪಾಯಿಂಟ್ ಆಫ್ ವ್ಯೂನು ಡಿಫ್ರೆಂಟ್ ಆಗಿದೆ. ನಾವು ಮನೇಲಿ ಯಾವತ್ತೂ ಸಿನಿಮಾ ಡಿಸ್ಕಸ್ ಮಾಡಿಲ್ಲ. ಆರ್ ಯು ಸೀರಿಯಸ್? ಮಾಡಲ್ಲ. ಓಕೆ. ವೆನ್ ವಿ ಮೀಟ್ ಇಟ್ಸ್ ಓನ್ಲಿ ಅಬೌಟ್ ಮೀ ಬೀಯಿಂಗ್ ಇಸ್ ಡಾಟರ್, ಹಿ ಬೀಯಿಂಗ್ ಮೈ ಡ್ಯಾಡ್. ಅಷ್ಟೇ. ಏನ್ ಮಾಡ್ಬೋದು ಸಿನಿಮಾ ಡಿಸ್ಕಷನ್ ಅಂದ್ರೆ, ಇವಾಗ ನೆಕ್ಸ್ಟ್ ಯಾವ ಸಿನಿಮಾ ನೋಡೋಣ, ಯಾವ ಸಿಡಿ ತಂದು ನೋಡೋಣ, ಇದಿಷ್ಟೇ ಡಿಸ್ಕಷನ್ ಆಗಿರತ್ತೆ ಹೊರತು ನಿನ್ ಪಿಕ್ಚರ್ ನಾನು ಮಾಡ್ತೀನಿ, ನಾನು ನಿನ್ ಪಿಕ್ಚರ್ಗೆ ಹಾಕೋತೀನಿ, ನೀ ನನ್ನ ಮಗಳು ನಾನೇ ಲಾಂಚ್, ಇದೆಲ್ಲ ಯಾವತ್ತೂ ಆಗ್ಲಿಲ್ಲ. ಯಾವತ್ತೂ ಆಗ್ಲಿಲ್ಲ. ನೀವು ಒಂದ್ಸತಿ ನಿಮ್ಗೊಂಥರ ಕೋಪ ಬರ್ಲಿಲ್ವಾ? ಕೇಳಿಲ್ವಾ ನಿಮ್ಮ ಅಪ್ಪನ, ನೀನೇ ಇಷ್ಟು ದೊಡ್ಡ ಡೈರೆಕ್ಟರ್, ನೀನ್ ಯಾಕೆ ನನ್ನ ಲಾಂಚ್ ಮಾಡಬಾರ್ದು ಅಂತ? ಇಲ್ಲ, ನೀವು ಇದಕ್ಕೊಂದು ದೊಡ್ಡ ರೀಸನ್ ಇದೆ. ನಾನು 10th ಪಾಸ್ ಆಗಿ ಫಸ್ಟ್ PU ಬಂದೆ. ಫಸ್ಟ್ PU ಬಂದಾಗ ಒಂದು ಮನೇಲಿ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ. ಸೊ ನಮ್ಮಮ್ಮ ಹೇಳಿದ್ರು ನಮ್ಮ ಅಪ್ಪಂಗೆ, ಈ ಥರ ವೈ ಡೋಂಟ್ ಯು ಲಾಂಚ್ ಹರ್, ಈ ಥರ. ನಾನು ಲಾಂಚ್ ಮಾಡಲ್ಲ ಅಂತ ಹೇಳಿದ್ರು. ನಾನು ಲಾಂಚ್ ಮಾಡಲ್ಲ, ನನಗೆ ಅವಳು ಹೀರೋಯಿನ್ ಆಗೋಕ್ಕೆ ಓಕೆ, ನನಗೆ ನನ್ನ ಪಿಕ್ಚರಲ್ಲಿ ನಾನು ಹಾಕೋಬೇಕು ಅಂದರೆ ನಾನು ಹಾಕೋತೀನಿ. ಇಫ್ ಶಿ ಈಸ್ ವರ್ತ್ ಬೀಯಿಂಗ್ ದ ಹೀರೋಯಿನ್ ಆಫ್ ಅ ಮೂವಿ, ಅಂದರೆ ಯು ಶುಡ್ ಬಿ ಕೇಪಬಲ್ ಆಫ್ ಬೀಯಿಂಗ್ ದಟ್. ಅಂದರೆ ನೀನು ಅರ್ನ್ ಇಟ್, ನೀನು ಅರ್ನ್ ಮಾಡ್ಬೇಕು. ನನ್ನ ಪಿಕ್ಚರಲ್ಲಿ ಹೀರೋಯಿನ್ ಆಗ್ಬೇಕಂದ್ರೆ ಅರ್ನ್ ಇಟ್ ಅಂತ. ನನಗೆ ತುಂಬ ಸ್ಟ್ರಾಂಗ್ ಆಗಿ ಕೂತ್ಕೊಂತು. ಬಟ್ ಐ ಲೈಕ್ ಇಟ್. ನಂಗೆ ತುಂಬ ಇಷ್ಟ ಆ ಥರ ಚಾಲೆಂಜ್ ಯಾರಾದರೂ ಕೊಟ್ಟರೆ ತುಂಬಾ ಇಷ್ಟ ಅಲ್ವಾ? ಅದು ನಮ್ಮ ಅಪ್ಪ ಆಗಿರಲಿ ಯಾರೇ ಆಗಿರಲಿ, ಓಕೆ ಫೈನ್, ಐ ವಿಲ್, ನೀವೇ ಫೋನ್ ಮಾಡಿ ನನಗೆ ಹೇಳ್ತೀರಾ ಅಂತ ಅವತ್ತು ಹೇಳಿದ್ದೆ ನಾನು. ಸೊ ಒಂಥರ ರೆಸ್ಪೆಕ್ಟ್ ಬಿಲ್ಡ್ ಆಗತ್ತೆ ತಂದೆಗೆ. ಹೌದು ಅಲ್ವಾ? ಮಗಳು ಅಂತ ಪಾರ್ಶಾಲಿಟಿ ಮಾಡ್ಲಿಲ್ಲ? ಇಲ್ಲ, ಇವತ್ತಿಗೂ ಮಾಡಲ್ಲ. ಅದ್ಭುತ. ಇವತ್ತಿಗೂ ಕೆಲವೊಂದು ಶಾರ್ಟ್ ನೋಡಿದ್ರೆ, ಕೆಲವೊಂದು ಏನಾದರೂ ಈ ಥರ ಮಾಡ್ತೀನಿ ಅಂದರೆ ಡಬ್ಬಾ ಥರ ಕಾಣಿಸ್ತೇ, ಈ ಥರ ಮಾಡಬೇಡ ಅಂತಾರೆ ಅವ್ರು. ನಿಜವಾಗ್ಲೂ ಏನಾದ್ರು ಒಂದು
ಹಾಕೊಳ್ಳೋಣ. ಸ್ಟಾಪ್. ಹಾ, ಅದು ಇವಾಗ ಬಿಸಿ ಆಗ್ಲಿ ಅಲ್ಲ. ಎಣ್ಣೆ ಕಾಯಿಲಿ. ಯುನೋ ಶ್ರಾವ್ಯ, ಎಣ್ಣೆ ಕಾಯ್ತಾ ಕಾಯ್ತಾ ಹಾ ಫೈನಲಿ ನೀವು ನಿಮ್ ತಂದೆನೇ ನಿಮ್ಗೆ ಅವಕಾಶ ಕೊಡ್ತಾರೆ ಅಂತ ಕಾದ್ರಿ. ಒನ್ ಫೈನ್ ಡೇ ನಿಮ್ ತಂದೆ ರೋಸ್ ಸಿನಿಮಾ ನೋಡಿದ್ರು ಅಂಡ್ ನಿಮಗೆ ಅವ್ರಾಗ ಅವರೇ ಫೋನ್ ಕೂಡ ಮಾಡಿದ್ರು. ಹೌದು. ಮುಂದೆ ಏನಾಯ್ತು? ನಾನೇನು ಅಂದಿಲ್ಲ, ಸರಿ ಮಾಡೋಣ ಅಂತಂದೆ. ಬಟ್ ಹೆಂಗೆ, ಹೌ ಡಿಡ್ ಹಿ ಕಮ್ ಅಂಡ್ ಅಪ್ರೋಚ್ ಯು? ನೀವೆಲ್ಲಿ ಹೋಗಿದ್ರಿ, ಏನ್ ಕತೆ, ಎಲ್ಲಿ ನೋಡಿದ್ರು ನಿಮ್ ಸಿನಿಮಾನ, ಯಾವ ಥಿಯೇಟರ್ ಅಲ್ಲಿ? ನನಗಿನ್ನ ನೆನಪಿದೆ ಆ ದಿನ. ನಾನು ಓರಿಯನ್ ಮಾಲ್ ಇಂದ ನಾನು ಸಿನಿಮಾ ನೋಡ್ಕೊಂಡು ಹಾ ರೋಸ್ ನೋಡ್ಕೊಂಡು ಬಂದೆ ಮನೆಗೆ. ಬಂದ್ಬಿಟ್ಟು ನಮ್ಮಮ್ಮ ಊಟ ಮಾಡುವಂಥದ್ದು, ಊಟ ಮಾಡ್ತಿದ್ದೆ. ಸಡನ್ ಆಗಿ ನಂಗೆ ಕಾಲ್ ಬಂತು ಅಂಡ್ ಐ ನ್ಯೂ ಐ ಸ್ಪೋಕ್ ಟು ಅಪ್ಪ. ಹಿ ವಾಸ್ ಇನ್, ಅವರು ಆಫೀಸಲ್ಲಿದ್ರು. ಸರಿ. ಅವ್ರ ಆಫೀಸಲ್ಲಿದ್ರು ಆಲ್ರೆಡಿ. ಕಾಲ್ ಮಾಡಿದ್ರು, ನಾನು ಸರಿ ಕಾಲ್ ಪಿಕ್ ಮಾಡಿದ ತಕ್ಷಣ ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತಂದ್ರು. ಸರಿ ಮೂವಿ ಮಾಡೋಣ ಅಂತ. ಹಾ ಅಂದೆ. ಇಲ್ಲ ಏನು ಅಂದಿಲ್ಲ ನಾನು. ಹಾ ಅಂದೆ. ಅದಕ್ಕೆ ಪಿಕ್ಚರ್ ಮಾಡೋಣ, ಒಂದು ಪಿಕ್ಚರ್ ಇದೆ, ಮಾಡೋಣ, ಚೆನ್ನಾಗಿದೆ, ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ದಿಸ್ ಈಸ್ ವಾಟ್ ಐ ವಾಂಟೆಡ್. ಅದಕ್ಕೆ ನಾನು ಸರಿ ಇವಾಗ ಬಂದ್ಬಿಡು ಇಲ್ಲಿಗೆ ಅಂತ ಒಂದು ಅಡ್ರೆಸ್ ಹೇಳಿದ್ರು. ಐ ವೆಂಟ್. ಅಲ್ಲಿ ಹೋಗಿದ ತಕ್ಷಣ ಏನು ಕೇಳಿಲ್ಲ ನಾನು, ಸ್ಟೋರಿ ಕೇಳಿಲ್ಲ, ಸ್ಕ್ರಿಪ್ಟ್ ಕೇಳಿಲ್ಲ, ಏನು ಕೇಳಿಲ್ಲ. ಒಪ್ಕೊಂಡೆ, ಏನಿದ್ರು ಸರಿ ಐ ವಿಲ್ ಡೂ ಬಿಕಾಸ್ ಯು ಹ್ಯಾವ್ ಅಪ್ರೋಚ್ಡ್ ಮೀ ಆ್ಯಂಡ್ ಐ ವಾಂಟೆಡ್ ದಟ್ ಟು ಹ್ಯಾಪನ್. ನನಗೆ ಅದೇ ಬೇಕಾಗಿದ್ದು ಆ್ಯಂಡ್ ಇಟ್ ಹಸ್ ಹ್ಯಾಪನ್. ಸೊ ಐ ಆಮ್ ಓಕೆ ವಿತ್ ಎನಿಥಿಂಗ್. ಐ ಜಸ್ಟ್ ವಾಂಟೆಡ್ ಟು ಆ್ಯಕ್ಟ್ ನಿನ್ನ ಮೂವಿಯಲ್ಲಿ. ಐ ಆಮ್ ಡೂಯಿಂಗ್ ಇಟ್ ಅಷ್ಟೇ. ಇಟ್ ಹ್ಯಾಪನ್. ಹಾಗೆ ಆದ ಸಿನಿಮಾನೇ ಕಟ್ಟೆ ಅಲ್ವಾ? ಹೌದು. ನೂಡಲ್ಸ್ ಬಟ್ಟೆ ಮೇಲೆ, ಇವರು ಕಟ್ಟೆ ಮೇಲೆ. ಬಟ್ ಗೋಯಿಂಗ್ ಬ್ಯಾಕ್ ಟು ರೋಸ್, ಶ್ರಾವ್ಯ, ಸುಮಾರು ಜನರಿಗೆ ರೋಸ್ ಅಲ್ಲಿ ಒಂದು ಘಟನೆ ನಡೀತು ಅಂಡ್ ನೀವು ಆಲ್ಮೋಸ್ಟ್ ನಿಮ್ಮ ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ದಿಸ್ ಇಸ್ ಯರ್ ಸೆಕೆಂಡ್ ಲೈಫ್ ನೋಡಕ್ ಹೋದ್ರೆ. ಹೌದು, ಡೆಫಿನೆಟ್ಲಿ 100%. ಏನಾಯ್ತಲ್ಲಿ? ಆ್ಯಕ್ಚುಲಿ ನನಗೆ ನಂಬಿಕೆ ಇರಲಿಲ್ಲ, ನಾನು ಮತ್ತೆ ಬದುಕು ಬರ್ತೀನಿ ಅನ್ನೋಂಥ ನಂಬಿಕೆನೇ ಇರಲಿಲ್ಲ ನನಗೆ. ಇಲ್ಲ, ಪರಿಸ್ಥಿತಿ ತುಂಬಾ ಹಾರ್ಡಾಗಿತ್ತು. ನನಗೇನಾಗಿತ್ತು ಅಂದರೆ, ಈ ಥರ ಸಾಂಗ್ ಶೂಟ್ಗೆ ಅಂತ ಮನಾಲಿಗೆ ಅಂತ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಹೇಳಿದ್ರು ಸ್ವಲ್ಪ ಥಂಡಿ ಇರುತ್ತೆ, ಹುಷಾರಾಗಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಟ್ ವಾಸ್ ಮೈನಸ್. ಓಕೆ. ತುಂಬ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ರೋತಾಂಗ್ ಪಾಸಲ್ಲಿ ಶೂಟ್ ಮಾಡಬೇಡಿ, ಇಟ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ತುಂಬ ಜನ ಹೇಳಿದ್ರು. ಬಟ್ ಕಲೈ ಮಾಸ್ಟರ್ ವಾಂಟೆಡ್ ದಟ್ ಪ್ಲೇಸ್ ಬಿಕಾಸ್ ಆಫ್ ದ ಬ್ಯೂಟಿ. ಆ್ಯಂಡ್ ಈ ಥರ ಹೋಗಿದ ತಕ್ಷಣ ಶೂಟ್ ಮಾಡಬೇಕಾದ್ರೆ ಒಂದು ಶಾರ್ಟ್ ಇದೆ, ಓಡ್ ಬರ್ತೀನಿ ನಾನು. ಓಡ್ ಬಂದು ರಪ್ಪ ಅಂತ ಬಿದ್ದೆ. ಓಕೆ. ಎಲ್ಲರೂ ಏನು ಅನ್ಕೊಂಡ್ರು, ಬಿದ್ದಿರ್ತಾರೆ, ಕಾಲು ಏನೋ ವೈಟ್ ಆಗಿದೆ. ಆ್ಯಂಡ್ ಯಾರ್ಯಾರು ಶಾರ್ಟಲ್ಲಿದ್ದರು, ಹೂ ಆರ್ ದ ಟೆಕ್ನಿಷಿಯನ್ಸ್ ಇನ್ ದ ಶಾರ್ಟ್, ಅವರೇ ಯಾರು ನೋಟಿಸ್ ಮಾಡಿಲ್ಲ. ಬಿಹೈಂಡ್ ಜನ ಇದ್ರಲ್ಲ ಅವರೆಲ್ಲ ಬಂದರು. ಐ ವಾಸ್ ಅನ್ಕಾನ್ಷಿಯಸ್, ಟೋಟಲಿ ಅನ್ಕಾನ್ಷಿಯಸ್. ನನಗಿನ್ನ ನೆನಪಿದೆ, ನಾನು ಕಾಣಿಸ್ತಾ ಇದ್ದು ಬರೀ ಬ್ಲರ್ರಾಗಿ ಏನೋ ಕಾಣಿಸ್ತಾ ಇದೆ ಅಷ್ಟೇ. ಮೈ ಬಾಡಿ ಟೋಟಲಿ ಬ್ಲೂ ಆಗ್ತಾ ಶುರು ಆಯಿತು. ಫುಲ್ ಕೋಲ್ಡ್ ಆಗಿಬಿಡಿದೆ. ನನ್ನ ಕೈಗಳು ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ, ಕಾಲುಗಳು ಎಲ್ಲನೂ ಬ್ಲೂಯಿಶ್ ಥರ ಆಗಕ್ಕೆ ಶುರು ಆಗೋಯ್ತು. ಇದಾದಮೇಲೆ ಸರಿ ಎಲ್ಲರೂ ಓಡ್ ಬಂದರು, ಈ ಥರ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಅಂದ ತಕ್ಷಣ ಅಜಯ್ ಸರ್ ಅವಾಗ ಒಂದು ಹಿ ವಾಸ್ ಮೈ ಸೂಪರ್ ಮ್ಯಾನ್ ಅವಾಗ ಅಂತಾನೆ ಹೇಳ್ಬೋದು. ಹಿ ವಾಸ್ ಅ ರೆಸ್ಕ್ಯೂವರ್, ರಿಯಲ್ ಲೈಫ್ ಹೀರೋ ಆಗ್ಬಿಟ್ರು ಅವ್ರು. ಹಿ ವಾಸ್ ಲೈಕ್ ಹ್ಯಾಟ್ಸ್ ಆಫ್ ಟು ಹಿಮ್ ಫಾರ್ ದ್ಯಾಟ್. ಎಲ್ಲರೂ ಕೈ ಉಜ್ತಾ ಇದ್ದಾರೆ, ಈ ಥರ ಮಾಡ್ತಿದ್ದಾರೆ. ಇಲ್ಲ ಶೂಟಿಂಗ್ ಪ್ಯಾಕಪ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಯೋಚನೆ ಮಾಡ್ತಿರೋದು ಯಾರು ಅಜಯ್ ಸರ್ ಅಂತ? ಹೀರೋ ಅಜಯ್ ರಾವ್, ಕೃಷ್ಣ ಅಜಯ್ ರಾವ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಹೀರೋ. ಸೊ ನಿಮ್ಮನ್ನ ಎತ್ಕೊಂಡು ಹೋದ್ರ ಹಿಂಗೆ? ಹೌದು, ಎಲ್ಲರೂ ಹೌದು ಎತ್ಕೊಂಡು ಹೋಗಿದ ತಕ್ಷಣ ಎಲ್ಲರೂ ಹೇಳಿದ್ರು ಈ ಥರ ಕೈ ಉಜ್ಜಿ ಅಂತೆಲ್ಲ. ಇಲ್ಲ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಹಾಕೊಂಡು
ಕಾನ್ಸ್ಟೆಂಟ್ಲಿ ರಬ್ಬಿಂಗ್ ಮೈ ಹ್ಯಾಂಡ್ಸ್ ಆ್ಯಂಡ್ ಏನಂತಾರೆ ತುಂಬ ಕಣ್ಬಿಡು ಹೊಡಿತಾ ಇದ್ದಾರೆ ಬಿಕಾಸ್ ಹಿ ಡಸಂಟ್ ವಾಂಟ್ ಮಿ ಟು ಗೋ ಕ್ಲೋಸ್ ಮೈ ಐಸ್ ಕಂಪ್ಲೀಟ್ಲಿ. ತುಂಬ ಯಾಕಂದರೆ ಉಸಿರು ಆಡ್ತಿಲ್ಲ ನಾನು. ಈಸ್ ಚೆಕಿಂಗ್ ಮೈ ನೋಸ್, ಈಸ್ ಚೆಕಿಂಗ್ ಮೈ ಬ್ರೀತ್, ನಾನು ಉಸಿರು ಆಡ್ತಿಲ್ಲ, ಕಂಪ್ಲೀಟ್ಲಿ ಸ್ಟಾಪ್. ಹೆಂಗಾಗ್ತಿದೆ ಅಂದರೆ ಒಂದು ನಿಮಿಷಕ್ಕೆ ಒಂದ್ಸರಿ ಹಿಂಗಂತ ಇದ್ದೀನಿ ಅಷ್ಟೇ. ಮೈ ಗಾಡ್, ಹೆಂಗಂತ ಇದ್ದೀನಿ. ಸೊ ಸಡನ್ಲಿ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಡಾಕ್ಟರ್ ವಾಸ್ ಲೈಕ್ ಇನ್ನು 10 minutes ಲೇಟ್ ಆಗಿದ್ರು, ಯು ವುಡ್ ಹ್ಯಾವ್ ಡೈಡ್, ಶಿ ವುಡಂಟ್ ಹ್ಯಾವ್ ಬೀನ್ ಹಿಯರ್ ಅಂತ. ಮೈ ಗಾಡ್, ಆಗ್ತಿರ್ಲಿಲ್ಲ. ವಿ ಕುಡಂಟ್ ಸೇವ್ ಬಿಕಾಸ್ ತೀರಾ ಬಾಡಿ ಕ್ರಿಟಿಕಲ್ ಕಂಡೀಷನ್ಗೆ ಹೋಗ್ಬಿಟ್ಟಿದೆ. ತುಂಬಾ ಚಿಲ್ಲಾಗಿದೆ ಬಾಡಿ, ಏನೇನೋ ಪ್ರಾಬ್ಲಮ್ಸ್ ಹೇಳಿದ್ರು. ಸೊ ಫೈನಲಿ ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಐ ವಾಸ್ ಹಾಸ್ಪಿಟಲೈಸ್ಡ್, ಮೆಡಿಕೇಶನ್ ಎಲ್ಲ. ಯಾ ಸರಿ, ಇವಾಗ ಎಣ್ಣೆ ಕಾದಿದೆ. ಕಮ್ ಆನ್, ಲೆಟ್ ಅಸ್ ಡು ದಿ ಆನರ್ಸ್. ಭಾರತಿ ಅನ್ಕೊಳ್ತಿರ್ತಾರೆ, ಏನಿ ಹುಡುಗಿರಿ ಎಷ್ಟು ಮಾತಾಡ್ತಾನೆ ಇದ್ದಾರೆ ನನಗೆ ಅಡುಗೆ ಮಾಡೋದು. ಬನ್ನಿ ಆ ಕಡೆ ಹಾಕೋಣ, ಇದನ್ನ ಜಾಗ ಖಾಲಿ ಮಾಡೋಣ. ಓಕೆ, ಒಂದ್ ಚೂರ್ ತಗೋಬೇಕನ್ಸತ್ತಲ್ಲ. ಒಳ್ಳೆ ಬೇಣಿ ತರ ನಂಗೆ ಸೌಂಡ್ ಇಷ್ಟ ಎಲ್ಲ ಹರಳ್ಕೊಳ್ತಾ ಇದೆ. ಕರೆಕ್ಟ್, ನನ್ಗೂ ಇಷ್ಟ ಆಯ್ತು ಶಬ್ದ. ಓ ಯಸ್, ಸೂಪರ್. ಓಕೆ, ಇದ್ರಲ್ಲಿ ಹಾಕೋಣ. ಮೂರು ಜನರಿಗೂ ಆಗ್ಬೇಕಲ್ವಾ ದಿನಕ್ಕೆ. ಸ್ಟವ್ ತಿಂತದೆ. ಚೈನೀಸ್ ಬೇಲ್ ಎಕ್ಸ್ಪರ್ಟ್. ನಿಮ್ಗೊಂದು ಗಾಡಿ ಹಾಕ್ಸ್ಕೊಡ್ತೀನಿ ಬನ್ನಿ.